ಬರ್ರಿಪ್ಪ ಬರ್ರಿ ಏನು ಇವು ಒಳಗೆ ಕತ್ತಲ್ಲ ಅಡುಗೆ ಮನೆ ಹಿಂದ್ಕತ್ತ ನೀವು ಬಾಗಲಾಗ ಒದ್ರಿದವ್ರಿಗೆ ಕೇಳುವುದಿಲ್ಲ ಬರ್ರಿ. ಅದರಿ ಅಜ್ಜಾರ ನಾವು ದರ್ಗಾದ ಉರ್ಸಿನ ಪಟ್ಟಿಗೆ ಬಂದಿದ್ದೀವ್ರಿ. ಪಟ್ಟಿ ಕೇಳಾಕ್ ಬಂದಿದ್ದೀವ್ರಿ. ಹೌದನಪ್ಪ ಅವು ದರ್ಗಾದ ಉರ್ಸಿನ ಪಟ್ಟಿಗೆ ಬಂದಿರೇನು ನೀವು? ಇವು ನಮ್ಮ ಹುಡುಗರು ಕರಿತೇನೆ ತಡಿಪ. ಅವ ನಮ್ಮ ನಿಂಗಪ್ಪ ಮತ್ತು ಅವ ಇವ ಪರಮೇಶಿ ಅಟ ಇವು ನೈಟ್ ಡ್ಯೂಟಿ ಹೊಂಟಾರ. ಇದೊಂದು ವಾರ ಬೆಳಿಗ್ಗೆ ಬಂದು ಮನ್ಕೊಂಡಾರಪ್ಪ ಅವ್ರು 8ಕ್ಕೆ. ಕರಿತೇನೆ ತಡಿ ಕೇಳ್ತಾನೆ ಅವ್ರ ಕಡೆ ಇಸ್ಕೊಂಬರ್ತಾನೆ. ಇಲ್ಲಿರ ಹುಡುಗರು ಇವತ್ತು ಬಿಡ್ರಪ್ಪ ಅವ್ರಿಗೆ ಎದ್ದಿಂದ ಹೇಳ್ತಾನೆ ನಾಳೆಗೆ ಇಸ್ಕೋರಂತಿ. ಬ್ಯಾಡಜ್ಜ ಇನ್ನೇನು ಭಾಳ ದಿನ ಉಳ್ದಿಲ್ಲ. ಹಿರಿಯರು ಇಸ್ಕೊಂಡ ಬರ್ರಿ ಅಂದಾರ. ನಾಳೆ ನಾಡ್ದ ಅಂದ್ರ ಬಿಟ್ಟು ಬರಬೇಡ್ರಿ ಇಸ್ಕೊಂಬರ್ರಿ ಅಂದಾರ. ಹೌದು ಮರ ಇವು ನಮ್ಮ ಮನ್ಯಾಗ ನಮ್ಮ ಹುಡುಗರು ಗಂಡೋಡ್ರು ಇವು ಕಂಪ್ನಿಗೆ ಹೋಗೋ ಕೆಲ್ಸಕ್ಕೆ ಇದು ವಾರ ನೈಟ್ ಶಿಫ್ಟ್ ಇತ್ತು. ಪಾಪ ಅವು ಬೆಳಿಗ್ಗೆ ಬಂದು ಮುಕ್ಕೊಂಡವು. ಈಗ ಎಬ್ಸಿದ್ರೆ ಹೇಳಂಗಿಲ್ಲ ಮರ ಅವ್ರು. ಸಂಜೆನಾಗಾರ ಬರ್ರಿ. ಆತಗೋ ಅಜ್ಜ ಓಕೆ ನಾವು ನೀನು ಇಲ್ಲ ನನ್ನ ಕಡೆ ಇಲ್ಲ ನೀ ಕೊಟ್ಟು ಬಿಡ್ಬೇಕಿಲ್ಲ. ಮಾರಾಯ ಎಷ್ಟು ಅದ ನಿಮ್ಮ ತೀರಷ್ಟು ಕೊಡ್ರಿ. 1000 ಕೊಡ್ರಿ, 500 ಕೊಡ್ರಿ. ಅಲ್ಲ ನಿನ್ನ ಹಿರಿದವಳ 1500 ಅಂತೀಯಲ್ಲೇ ಮಾರಾಯ. 100 ರೂಪಾಯಿ ಬರ್ಕೋ. ಅದ ತಗೋ ಹಿಡಿ ಇಲ್ಲೇ ಬರ್ಕೋ. ಇವನ್ನ ಭಾಳ ಅಂದ್ರೆ 100 ರೂಪಾಯಿ ನಿಮಗೆ ಕಡಿಮೆ ಆದ್ರೆ 200 ರೂಪಾಯಿ ಬರ್ಕೋ. 200 100 ರೂಪಾಯಿನ ಬರ್ಕೋ. ತಗೋ ಇವ್ನ ರೊಕ್ಕನ. ಮತ್ತು ನಾಳೆಗೆ ಎಲ್ಲಿ ಬರ್ತೀರಿ? ನಾಳೆ ಬಾ ಸಂಜೆಗೆ ಅನ್ನೋದೇನ. ನಾನು ನನ್ನ ಖರ್ಚಿಗೆ ಇಟ್ಕೊಂಡಿದ್ನಿ. ಇವು ನನ್ನ ಪಗಾರ ಬಂದದ್ದು ಪಿಂಚಣಿ ರೊಕ್ಕ. ಒಂದು ತಿಂಗಳ ದಿನ ನನ್ನ ಖರ್ಚಿಗೆ ಆಗ್ಬೇಕು. ಇವನ್ನ ಎಲ್ಲಿ ಗಂಡು ಮಕ್ಕಳನ್ನ ಕೇಳೋದು ಹಗಲೆಲ್ಲ ಕಾವ್ಕನ ಬರ್ತಾರೆ ಸೋಳೆ ಮಕ್ಕಳು. ನನಗೂ ಅವ್ರನ್ನ ಕೇಳುವಂಗೆ ಆಗೋದಿಲ್ಲ. ಹೌದು ಕೊಡ ಅಜ್ಜ ಸಾಕು ಅಷ್ಟ. ಬರ್ಕೋಲ್ಲ ಅಜ್ಜ ಬರ್ಕೋರು ಮಾರಾಯ. ಮತ್ತು ಹಂಗೆ ರೊಕ್ಕ ಇಟ್ಕೊಂಡು ಹೋದ್ರಿ ಅಂದ್ರೆ ಮತ್ತೆ ಏನು ಹೇಳ್ತಿರಲ್ಲ ಪುಸ್ತಕನ್ಯಾಗ ಹೆಸರು ಹಚ್ಕೊಂಡಿದ್ರಿ ಅಂದ್ರೆ ಇಂಥವ್ರು ಕೊಟ್ಟಾರ ಅನ್ನೋದು ಗೊತ್ತಾಕತಿ. ಅಷ್ಟು ರೂಪಾಯಿ ಬರ್ಕೋತೇವಿ. ತಗೋ ಹಿಡಿ ಬರ್ರಿ. ಒಬ್ಬ ಬಂದು ತೊಗೊಂಡು ಹೋಗ್ರಿ. ಏನು ಅಜ್ಜ ಇವು ಬರೀ 10 20 ನೋಟ ಇಟ್ಟಿಯಲ್ಲ. ಹೂಲೆ ಮಾರಾಯ. ಜುಲ್ಪನ್ನಾರ ಗುರ್ಸಿದ್ದನ ಅಂಗಡಿಗೆ ಮುಂಜಾನೆಗ ಚಾ ಕುಡಿಯಕ್ಕೆ ಹೋಗಿದ್ದೆ. ಅವ್ನು ಬರೀ 10 20 ನೋಟ ಕೊಟ್ಟಾನಪ್ಪ ಮಾರಾಯ. ಹಂಗೆ ಒಟ್ಟು ಹನುಮಂತೇವ್ರ ಗುಡಿ ಮಾಟ ವಾಕಿಂಗ್ ಹೋಗಿ ಜುಲ್ಪನ್ನಾರ ಅಂಗಡಿಯಾಗ ಒಂದು ಕಪ್ ಚಾ ಕುಡ್ದು ಪೇಪರ್ ನೋಡಿ ಬನ್ನಿ. ಅವಂಗೆ ರೊಕ್ಕ ಕೊಟ್ನಿ. ಕೊಟ್ರ ಅವ ಬರೀ 10 20 ನೋಟ್ ಕೊಟ್ಟಾನ. ಚಿಲ್ಲರ್ಗೆಲ್ಲ ಅಡ್ಡಾಡ್ತಿ ತೋಲೆ ಸೊಳೆ ಮಗನ ಅಂತಾನ ನನಗೆ. ತಗೋ ಅಜ್ಜ ನಿಮ್ಗೆ 10 20 ಬೇಕಾಕಾವ. ಯಾಕಂದ್ರೆ ಹಗಲೆಲ್ಲ ಚಾ ಕುಡಿಯಾರ ನೀವು. ಬಾರೋಲೆ ಬಡ ಬಡ ಹೋಗೋಣ. ಎಲ್ಲಾರ ಮನ್ಯಾಗು ಕೆಲ್ಸಕ್ಕೆ ಹೋಗೋರ ಅಲ್ಲಿ ಇಲ್ಲಿ ಹೋಗುವಾರ ಅದಾರ. ಬಾ ನಡಿ ಹೋಗೋಣ. ಅದು ನೋಡು ಮುಂಚೆಲೆ ಎದ್ದು 200 ರೂಪಾಯಿ ಅದು. ಮಾರಾಯ ಯಾವಾಗ ಬಂದಿ ನೀನು? ಇಲ್ಲೇ ಕುಂತಿಯಲ್ಲ. ಬನ್ನಿ ಬಾ ಭಾಳ ತಾಗಿಲ್ಲ ನಾನು ಈಗ ಬನ್ನಿ. ಮತ್ತು ದರ್ಗಾದ ಉರ್ಸಿನ ಪಟ್ಟಿಯಾರು ಬಂದಿದ್ರು. ಪಟ್ಟಿಯಾರು ಬಂದು 200 ರೂಪಾಯಿ ಇಸ್ಕೊಂಡು ಹೋದ್ರು. ಹೌದಲ್ಲ ಉರುಸು ಬಂತ ನೋಡು ಸೋಮವಾರ ಉರುಸು. ನಾವು ಮಾದ್ಲಿ ಕಾಳು ಹಾಕ್ಸೇ ಇಲ್ಲ. ಸಿಕ್ಕವ ಏನ್ರಿ ಅತ್ತಿ ಕರೆದ್ರಿ? ಅಲ್ಲ ತಂಗಿ ಸೋಮವಾರ ದರ್ಗಾದ ಉರುಸು ಅಂತ ನಾವು ಮಾದ್ಲಿ ಕಾಳು ಹಾಕಿಸ್ಬೇಕ. ಇವ ಅಟ ನೀರಾವರಿ ಗೋಧಿ ಎಲ್ಲದ ನೋಡು ತಗೊಂಡು ಹೊಸ ಗೋಧಿ ಹಸ್ ಮಾಡ್ರಿ. ಹೊಸ ಗೋಧಿನ ಕಡ್ಲಿ ಬೇಳೆ ಕುಡಿಸಿ ಕೊಡ್ರಿ. ಗಿರ್ನ್ಯಾಗಿಟ್ಟು ಬರ್ತೇನೆ ನಾನು. ಹ್ಞೂ ಅತ್ತೆ. ಈಗ ಭಾರಿ ಆಗಿಂದ ಮಧ್ಯಾಹ್ನದಾಗ ಹಸ್ ಗೋಧಿನ ಬಿಚ್ಕೊಂಡು ಹಸ್ ಮಾಡಿ ಗೋಧಿ ಕಡ್ಲಿ ಬೇಳೆ ಮಿಕ್ಸ್ ಮಾಡಿ ನಿಮ್ಮ ಕೈಯಾಗ ಕೊಡ್ತೇನೆ ತಗೋರಿ ಹಾಕಿಸ್ಕೊಂಡ್ ಬರ್ರಿ ಅಂತೆ. ಮೊದ್ಲಾರ ಹೇಳ್ಬೇಕಿತ್ತಿಲ್ರಿ ನಿನ್ನೆ ಮೊನ್ನೆ. ಅದು ಇಷ್ಟೊತ್ತಿಗೆ ಹಾಕಿಸ್ಕೊಂಡ್ ಬಂದು ಮತ್ತೆ ಹಾಳು ಮಾತಾಕೈತ್ರಿ. ಬ್ಯಾಸಕ ಇಲ್ಲಿ ಬಿಡ ಇವ ಬಾಳೇನು ಬೇಡ. ಒಂದು ಕಲ್ಪ ಗೋಧಿ ಒಂದು ಅರ್ಧ ಕಲ್ಪ ಕಡ್ಡಿ ಬೇಳೆನ ಕುಡಿಸ್ಕೊಡು. ಬೆಲ್ಲದರ ಯಾರು ತಿನ್ನುವಾರೋ ಅವರು ನಿಮ್ಮ ಗಂಡುಗಳು ಕೆಲ್ಸಕ್ಕೆ ಹೋಗಾರು. ಬ್ಯಾಸಿಗೆ ದಿನ ನಮಗೂ ಮಾದ್ಲಿ ಹೊಟ್ಟಿಗೆ ಆಗಿ ಬರೋಂಗಿಲ್ಲ. ಮತ್ತು ನೀವು ಅಕ್ಕ ತಂಗಿ ಇಬ್ಬರು ತಿನ್ನುವಾರು ನೋಡಿ ಹರಿಯದಾರ ರೂಪವ ನೀನು ಹಾಕಿ ನೀನು ತಿಂತೇನಂದ್ರೆ ಬೇಕಂದ್ರೆ ಇನ್ನೊಂದು ಕಲ್ಪ ಹಾಕಿಸ್ಕೊರಿ. ಇಲ್ಲಿ ಅಷ್ಟ ಹಾಕಿಸ್ಕೊರಿ. ಯಾಡ್ರಿ ಎತ್ತಿ ನಮಗೂ ಅಷ್ಟ ರೀ. ನಾವು ತಿಂದ್ರೆ ಮುಗೀತ್ರಿ. ಒಳ್ಳೆ ನಮಗೂ ತಿನ್ನಕ್ಕಾಗಂಗಿಲ್ಲ. ಅಷ್ಟ ಹಾಕ್ಸೊಂಡು ತಗೋರಿ. ಯಾಕೆ ಬೇ ಏನು ಮಾಡತ್ತೀರಿ? ಪಸಂದಾಗಿ ಈಗ ಹೊಕ್ಕೇನು ತಡವ. ಅವ್ನು ನಿನ್ನೆ ರಾಮೆ ಅದಾನಲ್ಲ ನನ್ನ ಬೈಕ್ ತೊಗೊಂಡು ಹೋಗ್ಯಾನವ. ಅವ್ನು ಹೆಂತಿದ್ದು ನಿನ್ನೆ ಕೆನ್ಸಾಗ ಡಿಲಿವರಿ ಆಗೈತಿ. ಅವ ರಾತ್ರಿನ್ಯಾಗ ಅಡುಗೆ ಕೊಡಾಕ ಬೈಕ್ ತೊಗೊಂಡು ಹೋಗ್ಯಾನ. ಅಲ್ಲಿ ಹೋಗಿ ನಾನು ಸೈಕಲ್ ಮೋಟ್ರ್ ತೊಗೊಂಡು ಹೋಗ್ಬೇಕು ನಾನು. ಅವ ನಿಮ್ಮಣ್ಣ ಮಕ್ಕೊಂಡನ್ನ ಅದ್ರದ್ದು ಈ ವಾರ ರಾತ್ರಿ ಪಾಳೆ ಐತಿ. ಅದು ರಾತ್ರಿ ಹೋಗೋದು ಬೆಳಿಗ್ಗೆ ಬಂದು ಮಕ್ಕೊಳ್ಳೋದು ಅದ್ರದ್ದು. ಹಂಗಾರ ಏನಾರ ತಿಂದಿಯೇನಿಲ್ಲಪ್ಪ? ಹಂಗ ಒಂದು ಅಷ್ಟ. ಇವರು ಇನ್ನೂ ಏನೇನೋ ಮಾಡತ್ತಾರವ. ನಾನು ಲಘು ಹೊಂಟೇನಿ ಇವತ್ತು. ಮತ್ತು ನಿಮ್ಮ ಟೈಮಕ್ಕೆ ನೀವು ಮಾಡ್ಕೊಳಾರ ತಡಿ. ಹಂಗಾರ ಇನ್ನೊಂದು 10-15 ನಿಮಿಷ ತಡಿ ಮಾಡ್ತಾಳೆ. ಬೇಡ ರಾಮ್ಯಾರ ಮನೆಗೆ ಹೋಗ್ಬೇಕು ತಗೋಣ. ಏನ ಗಿರ್ನಿಗೆ ಹಾಕಿಸ್ಬೇಕಂತ ಮಾತಾಡತ್ತಿದ್ರಲ್ಲ. ಚೀಲದಾಗ ಹಾಕಿ ಕೊಡ್ರಿ. ಗಿರ್ನ್ಯಾಗ ಇಟ್ಟೋಕನಿ. ಹಾಕಿದ್ನಂದ್ರೆ ಬರುವಾಗ ತೊಗೊಂಬರ್ತಾನೆ. ಮತ್ತೆ ಎಲ್ಲಿ ಹೊಕ್ಕಿದಿ ನೀನು? ಅದ್ರಾಗ ಈಗ ಮಳೆ ಒಂದಾಗೈತಿ. ರೊಜ್ಜಾಗ ಮೊಣಕಾಲು ನೋವು ಅದಾವ ಅಂತೀರಿ. ನೀ ಎಲ್ಲಿ ಹೊಕ್ಕಿವ? ಇನ್ನು ಬಸ್ನ್ಯಾಗ ಹೋಗಿ ಬಸ್ನ್ಯಾಗ ಬರುವಾಕಿ ನೀವು ಊರಾಗ ಗಿರ್ನಿಗೆ ಚೀಲದಾಗ ಹಾಕಿ ಕೊಡ್ರಿ. ನಾನು ಬರುವಾಗ ಹಾಕ್ಸ್ಕೊಂಬರ್ತಾನೆ. ಯಪ್ಪ ನಿನಗೆಲ್ಲಿ ತೊಂದರೆ ಹೋಗಿ. ನಾವು ಇನ್ನೂ ಹಸ್ ಮಾಡೇನೇ ಇಲ್ಲ. ಅವನ್ನ ಇವತ್ತು ಹಸ್ ಮಾಡ್ಬೇಕು. ಹಸ್ ಮಾಡಿ ಸಜ್ಜು ಮಾಡಿ ಸಂಜೆ ಮುಂದೆ ಬೇಕಾದ್ರೆ ಲಘು ಬಂದೆ ಅಂದ್ರೆ ಹೋಗು ಅಂತಿ. ಲೇ ನಂದು ಇದನ್ನ ಎಲ್ಲಿಟ್ಟಿಲ್ಲ ಫೋನಿನ ಚಾರ್ಜರ್. ಫೋನ್ಯಾಗ ಚಾರ್ಜ್ ಭಾಳ ಇಲ್ಲ. ಅದು 18% ಐತಿ. ಮತ್ತು ಸ್ವಿಚ್ ಆಫ್ ಆಗಿದ್ದಿತ್ತು. ಅಲ್ಲೇ ಆಫೀಸ್ನಾಗ ಚಾರ್ಜ್ ಇಟ್ಕೋತೇನೆ ನಾನು. ಚಾರ್ಜರ್ ಹುಡುಕೊಡ್ಬಾರ್ದು ರೀ. ಅಲ್ಲೇ ಐತಲ್ರಿ ಚಾರ್ಜಿಗೆ. ಎಲ್ಲೈತೆ ನೋಡ್ಬಾ ಹುಡುಕ್ಬಾರ್ದು ರೀ. ತೊಗೊಂಬಂದು ಕೊಡ್ತೀನಿ. ಅಲ್ಲೇ ಇರ್ತಾವೆ ನೋಡಿ ತೊಗೋಬಾರ್ದನ. ಒಂದು ಚಾರ್ಜರ್ ಸತೆ ಹುಡ್ಕೋಂಗಿಲ್ಲ. ಅದ ಹುಡುಗಿ ತಂದು ಹುಡುಗಿ ಸುಮ್ಮನೆ ನಿರ್ವಾಣಿ ಯಾಕೆಲ್ಲ ತಂದು ಕೊಡ್ತಾಳೆ. ಹಾಪ್ಸೋಳೆ ಮಗನ ಈಗ ಅಲ್ಲೇ ರೂಮ್ನ್ಯಾಗ ಅರ್ಬಿ ಹಾಕೊಂಡು ಸಜ್ಜಾಗಿ ಬಂದಿದೆ. ಅದೊಂದು ಚಾರ್ಜರ್ ನೋಡೋಕ್ಕಾಗಿಲ್ಲ. ಆಕೆ ತರ್ತಾಳು ಬಿಡಪ್ಪ. ನಿಮ್ಮಿಬ್ಬರದು ದೊಡ್ಡ ಕಾಟಪ್ಪ. ಹೊಕ್ಕಂತಡಿ ನಾನು ಹೋಗಿ ನೋಡ್ತಾನೆ. ಹುಡುಗ ಗನ ಸಿಟಕದ ನೀವು ಒಂದೀಟು ತಡ್ಕೊಳಂಗಲ್ಲ. ಈಗ ಹುಡುಗಿ ಚಾರ್ಜರ್ ಹುಡುಕಾಡ್ಬೇಕು ನೋಡಿ. ನಿನ್ನೂ ಸಂಜೆನಾಗ ಬಂದು ವಿಧಾಡಕತ್ತ ಬಿಟ್ಟಾನಕ್ಕೀಗ.
ಅದನ್ನ ಎಲ್ಲಿಟ್ಟು ಇದನ್ನ ಎಲ್ಲಿಟ್ಟು ಲ್ಯಾಪ್ಟಾಪ್ ಬಂದ್ ಮಾಡಿಲ್ಲ ಬ್ಯಾಟ್ರಿ ಹೋತಂದ್ರೆ ಬಂದ ಅದ ಅಂತಂದು ನಿನ್ನೆ ತೆಳಗಿನ ಮನೆ ಯಾರು ಮನೆ ಸೋರಾಕತ್ತೈತಿ ಅವು ಹೇಳ್ಬಾರ್ದನ ಬಾಡಿಗೆ ಬಂದದ್ದು ಗಂಡ ಎಂಟಿ ಸುಮ್ಮನೆ ಅದಾವು ಅಟ್ ಹಿಂಗೆ ಹೊರಪಿದ್ದಾಗ ರಿಪೇರಿ ಮಾಡಕ್ಕೆ ಬರೋದಿಲ್ಲ ಅದನ್ನು ಆ ಮಳೆ ಬಂದಾಗ ಅವರೆಲ್ಲದಾರ ಮಳೆ ಬಂದದ್ದು 5 ಗಂಟೆ 5:30 ಮೇಲೆ ಅವು ಬರ್ತಾವು ಹುಡುಗರು 2 ಗಂಡ ಎಂಟಿ ಆಕಿ 7ಕ್ಕೆ ಬರ್ತಾಳ ಹೆಣ್ಮಾಳ ಅದಂದು 8ಕ್ಕೆ ಬರ್ತೈತೆ ಮತ್ತು ಅದು ಮಳೆ ನಿಂತಿತ್ತು ಅವಾಗ ನಿಂದಿರ್ವಲ್ದಕ್ಕ ಮರಾಯ ಆ ಮಳೆ ನಿಂತಿಂದಾರ ಬಂದು ಹಿಂಗೆ ರೀ ಅಟ್ ಸೋರಾಕತ್ತೈತಿ ಅಂತ ಹೇಳ್ಬಾರ್ದ ನಾವು ಅವರು ಬಾಡಿಗೆದಾರ ಬಂದು ಮನೆ ರಿಪೇರಿ ಮಾಡಿಸ್ಕೊಡ್ರಿ ಅಂದರು ನಮ್ಗೆಲ್ಲಿ ಮಾಡಿಸ್ಕೊಡಕ್ಕಾಕತಿ ಈಗ ಈ ವರ್ಷ ಹುಡುಗರ್ದು ಲಗ್ನ ಮಾಡಿ ಮನೆ ಪನಿ ಕಟ್ಟಾಕ್ ಬರ್ತೈತಿ ಇದೊಂದು ವರ್ಷ ತಡ್ಕೊ ಮುಂದೆ ದೀಪಾವಳಿಯಾಗಿಂದ ಕಾರ್ತಿಕಕ್ಕೆ ಮಳೆಗಾಲನೂ ಹೊಕ್ಕಾವು ಅವಾಗ ರಿಪೇರಿ ಮಾಡಕ್ಕೆ ಮನೆ ತಡವುನಂತ ಹೌದಲ್ಲ ನನಗೆ ದ್ಯಾಸಕ್ಕನಲ್ಲ ಈ ವರ್ಷ ಏನು ಮಾಡಕ್ಕೆ ಬರೋಂಗಿಲ್ಲ ನಮಗೆ ಹೌದು ಅದಕ್ಕೆ ಮೊನ್ನೆ ನಮ್ಮ ಸೇಕವಾರ ಅಪ್ಪ ಶಾವಿಗೆ ತಂದು ಕೊಟ್ಟು ಹೋದ 10 ಕಿಲೋ ಶಾವಿಗೆನ ಹಳ್ಳಿ ಈಕಿ ಜಾತ್ರೆಗೆ ಆದ್ರೆ ಶಾಂಡ್ಗಿ ಮಾಡ್ಕೊಂಬಂದಾಳ ನೀನು ಯಾಕೆ ಮಾಡ್ಕೊಂಬಂದೇವು ಅಂದ್ರೆ ಅಲ್ರಿ ಅತ್ತಿ ನಮ್ಮ ಮನ್ಯಾಗ ಈ ವರ್ಷ ಶಾಂಡ್ಗಿ ಮಾಡ್ಕೊಳಕ್ಕೆ ಬರ್ತೈತೇನ್ರಿ ನಮ್ಮವಾರ ಮಾಡ್ಕೊಂಡು ಹೋಗಂದ್ರಿ ಮಾಡ್ಕೊಂಬನ್ನಿ ಅಂತ ಅಕ್ಕಿ ಶಾಂಡ್ಗಿ ಆಲೂಗಡ್ಡಿ ಶಾಂಡ್ಗಿನ ಮಾಡಿ ಕಳ್ಸ್ಯಾಳ ಅವ್ರವ್ವ